ಉತ್ತರ ಕರ್ನಾಟಕದ ಹಾಸ್ಯ ನಟ ರಾಜು ತಾಳಿಕೋಟಿ ಸದ್ಯ ಈಗ ಸಾವನ್ನಪ್ಪಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಅಂದರೆ ಕಳೆದ 4 ದಿನಗಳಿಂದ ಉಡುಪಿಯಲ್ಲಿ ಏನಂತಂದರೆ ಒಂದು ಚಿತ್ರೀಕರಣಕ್ಕೆ ಹೋದಂಥ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ಹೃದಯಾಘಾತದಿಂದ ಆಸ್ಪತ್ರೆಗೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಇವತ್ತು ಸಂಜೆ 5:30 ಗಂಟೆಗೆ ಈಗ ನಿಧನ ಆಗಿರುವಂಥದ್ದು. ಸೊ ಈ ಒಂದು ಅವರ ನಿಧನದ ಸುದ್ದಿ ಕೇಳಿ ಏನಂತಂದರೆ ಇಡೀ ಒಂದು ಚಿತ್ರರಂಗವೇ ಸದ್ಯ ಈಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ರಾಜು ತಾಳಿಕೋಟಿ ಅವರ ಜೊತೆಗೆ ರಂಗಕರ್ಮಿ ಕಲಾವಿದರು ಇದ್ದಾರೆ, ವಿಶ್ವೇಶ್ವರ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ರಾಜು ತಾಳಿಕೋಟಿ ಅವರ ನಿಧನದ ಈ ಒಂದು ವಿಷಯವನ್ನು ಯಾವ ರೀತಿಯಾಗಿ ಚಿತ್ರರಂಗವನ್ನು ಇಡೀ ಒಂದು ಚಿತ್ರರಂಗ ಅಡಗಿಸ್ಕೋತಿತ್ತಂತ? ನಮಸ್ಕಾರ. ನನಗೆ ಈ ಚಿತ್ರರಂಗಕ್ಕಿಂತ ಹೆಚ್ಚಾಗಿ ಈ ವೃತ್ತಿ ರಂಗಭೂಮಿಯ ಮೂಲ ನಟ ಅವರು. ವೃತ್ತಿ ರಂಗಭೂಮಿಯಿಂದ ಹಾಸ್ಯ ನಟರಾಗಿ ಬೆಳೆದಂಥ ರಾಜು ತಾಳಿಕೋಟೆ ನಮ್ಮ ಉತ್ತರ ಕರ್ನಾಟಕದ ಮೇರು ನಟ. ನಿಜವಾಗಿಯೂ ಅವ್ರು ಬರೀ ನಿಂತು ಸ್ಟೇಜ್ ಮೇಲೆ ಬಂದರೆ ಸಾಕು, ಜನ ನಗ್ತಿದ್ರು. ಅಂತಹ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು. ಅದು ಕಲಿಯುಗದ ಕುಡುಕಂತೂ ಅವರ ಅತ್ಯಂತ ಮರೆಯಲಾಗದ ನಾಟಕ ಅದು. ಅಂಥವ್ರು ಇವತ್ತು ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಬಂದಿದ್ದರು. ಅವರು ಮೊನ್ನೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮಗೆ ನಿಜವಾಗ್ಲೂ ನಮಗೆ ಭಾಳ ಶಾಕ್ ಆಗಿದೆ. ಇವತ್ತಿಗೂ ಧಾರವಾಡದ ಎಷ್ಟೋ ನಮ್ಮ ಈ ಫೋನ್ಗಳಲ್ಲಿ ಏನು ಹರಿದಾಡ್ತದೆ ಅಂದರೆ ಸುಳ್ಳಿ ಸುದ್ದಿ ಇದು ಅಂಥೇಳಿ. ಆದರೆ ಅದು ನಿಜ ಆಗಿದ್ದಕ್ಕೆ ನಮಗೆ ಭಾಳ ಬೇಸರ ಆಗಿದೆ. ಯಾಕಂದರೆ ಧಾರವಾಡ ರಂಗಾಯಣಕ್ಕೆ ಆಗಲೇ ಬಂದು 1 ವರ್ಷದ ಮೇಲೆ ಸ್ವಲ್ಪ ದಿನ ಆಯ್ತು ಅಷ್ಟೇ. ಈಗ ಇನ್ನೂ ರಂಗ ಚಟುವಟಿಕೆಗಳೆಲ್ಲ ಆರಂಭ ಆಗ್ತಾಯಿದ್ವು. ನಟರನ್ನು ಆಯ್ಕೆ ಮಾಡಿ ಇದೆಲ್ಲ ಶುರು ಮಾಡಿದರು. ಆಮೇಲೆ ಮೊನ್ನೆ ಸಿಕ್ಕಿದ್ರು, ನಾವು ಬಿ ವಿ ಕಾರಂತರ ಜನ್ಮದಿನವನ್ನು ಭಾಳ ಸುಂದರವಾಗಿ ರಾಜು ತಾಳಿಕೋಟೆಯವರು ಸಂಘಟನೆ ಮಾಡಿ ಅದನ್ನು ಆಚರಿಸಿದ್ವಿ. ಅವತ್ತು ಕೂಡ ಈಗ ಲಾಸ್ಟ್ ನೀವು ಅವ್ರ ಜೊತೆ ಮಾತಾಡಿದ್ದು ಕೊನೆಯ ಯಾವಾಗ? ಅವರು ಇಲ್ಲಿಂದ ಧಾರವಾಡದಿಂದ ಉಡುಪಿ ಚಿತ್ರೀಕರಣಕ್ಕೆ ಯಾವಾಗ ಹೋಗಿದ್ರು? ನಾವು ಮೊನ್ನೆ ಗುರುವಾರ ದಿನ ನಂದೊಂದು ರಿಹರ್ಸಲ್ ಇತ್ತು. ಆ ರಿಹರ್ಸಲ್ಲಿಗೆ ನಾವು ಹೋಗಿದ್ವಿ. ನಾನೊಂದು ಹೊಸ ನಾಟಕ ಮಾಡಿಸ್ತಿದ್ವಿ. ಆವತ್ತು ಆಫೀಸ್ನಾಗ ಇದ್ದರು ಅವರು. ನಾನು ಸಮುಚ್ಚಯದೊಳಗೆ ನಾಟಕ ಮಾಡಿಸ್ತಾ ಇದ್ದೆ. ಅದು ಮುಗಿದ ಮೇಲೆ ಹೊರಗೆ ಬಂದಾಗ ರೂಮ್ನಾಗ ಕೂತ್ಕೊಂಡಿದ್ರು. ನಿರ್ದೇಶಕರ ಬರ್ರಿ ಮೇಡಮ್ ಅಂದರು. ಇಲ್ಲ ಸರ್, ನೀವು ಸಿಗರೇಟ್ ಸೇದತ್ತೀರಿ, ಸಿಗರೇಟ್ ಹೋಗಿ ಆಗಲ್ಲ ನಮಗಂದೆ. ಇಲ್ಲ ಬರ್ರಿ, ಈಗ 1 ತಿಂಗಳು ನೀವು ನಿಶ್ಚಿಂತ ಇರ್ತೀರಿ, ನಾವು ಶೂಟಿಂಗ್ ಇದೆ, ನಾವು ಉಡುಪಿಗೆ ಹೊಂಟೀನಿ ಅಂದರು. ಯಾವ ಸಿನಿಮಾ ಅಂತ ಕೇಳಲಿಲ್ಲ, ಒಂದು ಹೊಸ ಸಿನಿಮಾದ ಶೂಟಿಂಗ್ ಇದೆ, 1-2 ತಿಂಗಳು ನಾನು ಹೋಗಿ ಬಂದು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ. ನಂಗೆ ಅವ್ರು ಶುಕ್ರವಾರ ಹೋಗಿದ್ದಾರೆ ಇಲ್ಲಿಂದ. ನಾವು ಹೊಂಟೀವಿ ಇವತ್ತು ಅಂತ ಹೇಳಿದರು. ಭಾಳ ಆಶ್ಚರ್ಯ ಅಂತಂದರೆ ಶೂಟಿಂಗ್ ಅದ ನಾಳೆಯಿಂದ ಅಂತ ಯಾರು ಶೂಟಿಂಗ್ ಅಟೆಂಡ್ ಮಾಡ್ಯಾರಂತನೂ ಸುದ್ದಿ ಬಂತು. ನಮ್ಮ ಜೊತೆಗೊಬ್ಬರು ಕಲಾವಿದರ ಪ್ರಭು ಅವರು ಹೋಗಿದ್ದರು. ಆದರೆ ಇವತ್ತು ನನಗೆ ಶಾಕ್ ನ್ಯೂಸ್ ಒಮ್ಮೆ 5 ಗಂಟೆಗೆ ನಮಗೆ ಬಂದಾಗ ಸೀರಿಯಸ್ ಅದ, ಆಕ್ಸಿಜನ್ ಕಡಿಮೆ ಆಗಿದೆ ಅಂತ ಕೇಳಿದ್ವಿ. ಬಟ್ ಈಗ ದಿಢೀರ್ ನ್ಯೂಸ್ ನಮಗೆ ಅವರು ಇಲ್ಲ ಅನ್ನೋ ಸುದ್ದಿ ಬಂದದ್ದು. ಶೂಟಿಂಗ್ ಮುಗಿಸ್ಕೊಂಡು ಬರ್ತಾರ ಅಂತೆಲ್ಲ ದಾರಿ ಕಾಯೋ ಹೊತ್ತಿಗೆ ರಾಜು ತಾಳಿಕೋಟಿಯವರು ಧಾರವಾಡ ರಂಗಾಯಣದಿಂದ ಹಿಂಗೆ ದಿಢೀರ್ ಎಕ್ಸಿಟ್ ಆಗಿದ್ದು ನಮಗೆ ನಿಜವಾಗ್ಲೂ ಭಾಳ ಬೇಸರ ಆಗ್ಯದ. ಭಾಳ ಮಾನವೀಯ ಮೌಲ್ಯಗಳನ್ನ ಉಳ್ಳಂಥ ಮನುಷ್ಯ ಅವರು. ಉತ್ತರ ಕರ್ನಾಟಕದಲ್ಲಿ ಕಾಮಿಡಿ ಸ್ಟಾರ್ಗಳು ಅಂದರೆ ಕಾಮಿಡಿ ಪಾತ್ರದಲ್ಲಿ ಮಾಡೋರು ತುಂಬ ಕಡಿಮೆ. ಅದರಲ್ಲಿ ರಾಜು ತಾಳಿಕೋಟಿ ಅವರು ಪ್ರಮುಖವಾಗಿ ಹೆಚ್ಚಿನ ಪಾತ್ರವನ್ನು ವಹಿಸಿದ್ರು, ನಾಟಕಗಳನ್ನು ಮಾಡ್ತಾಯಿದ್ರು. ನಾಟಕಗಳ ಮುಖಾಂತರ ರಾಜು ತಾಳಿಕೋಟಿ ಅವರು ಯಾವುದೋ ಒಂದು ನಾಟಕದಲ್ಲಿ ಅದಂದ್ರೆ ಜನ ನೋಡೋಕೆ ಬರ್ತಿತ್ತು. ಹೌದು, ಖರೆ ಅದು. ಯಾಕಂದರೆ ವೃತ್ತಿ ರಂಗಭೂಮಿಯಿಂದ ಬಂದಂಥ ಒಬ್ಬ ಕಲಾವಿದ. ಬಾಲ್ಯದಿಂದಲೇ ನಾಟಕಗಳನ್ನ ಮಾಡ್ಕೊಂಡು ಬಂದವರು. ಸಾಕಷ್ಟು ಹಾಸ್ಯ ಕಲಾವಿದರು ಅದಾರ ನಮ್ಮಲ್ಲಿ. ಹಾಸ್ಯ ಕಲಾವಿದರು ಅದೇ ಹಾಸ್ಯ ಪಾತ್ರಕ್ಕಾಗಿಯೇ ಅಲ್ಲಿದ್ದಾರೆ. ಆದರೆ ಇವರು ಅದನ್ನು ಮೈಗೂಡಿಸ್ಕೊಂಡು ಬಿಟ್ಟಿದ್ರು. ರಾಜು ತಾಳಿಕೋಟಿಯವರು ಹೆಂಗಂದ್ರೆ ವೃತ್ತಿ ರಂಗಭೂಮಿಯ ಒಬ್ಬ ಹಾಸ್ಯ ಕಲಾವಿದ ಆಗಿ ತಾನೇ ಒಂದು ಸಂಘಟನೆ ಕಟ್ಕೊಂಡು ತನ್ನದೇ ಕಂಪನಿಯ ಮೂಲಕ ನಾಟಕಗಳನ್ನ ಮಾಡೋದ್ರ ಜೊತೆಗೆ ಅವರು ಈ ಹಾಸ್ಯ ಪಾತ್ರಗಳಿಗೆ ಹೇಳಿ ಮಾಡಿಸಿದ ನಟ. ನಾವು ಪಾತ್ರಗಳನ್ನ ತಂದು ನಾವು ಮಾಡೋದು ಬೇರೆ, ಆದರೆ ಅವರು ಹುಟ್ಟು ಅವರ ಒಳಗೆ ಬಂದಿತ್ತದು. ಆ ಪಾತ್ರವನ್ನು ತನ್ನದಾಗಿಸ್ಕೋತಿದ್ರಲ್ಲ ರಾಜು ತಾಳಿಕೋಟಿ. ಸ್ಟೇಜ್ ಮೇಲೆ ಬಂದರೆ ಜನ ನಕ್ಕು ಬಿಡೋರು. ಮುಂದೇನು ಮಾತಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದ ಈ ನಮ್ಮ ವೃತ್ತಿ ರಂಗಭೂಮಿಯೊಳಗೆ ಛಾಪು ಮೂಡಿಸಿದಂಥ ಒಬ್ಬ ಮೇರು ನಟ. ನಿಜವಾಗ್ಲೂ ಇವತ್ತು ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ವೃತ್ತಿ ರಂಗಭೂಮಿ ಬಹಳ ದೊಡ್ಡ ಒಂದು ಆಸ್ತಿಯನ್ನು ಕಳ್ಕೊಂಡು ಬಡವಾಗಿಬಿಟ್ಟಿದೆ. ಆಮೇಲೆ ಅವರು ಸಿನಿಮಾ ರಂಗಕ್ಕೆ ಹೋದರು. ಸಿನಿಮಾ ರಂಗದಲ್ಲೂ ಭಾಳ ಚಲೋ ಹೆಸರನ್ನು ಮಾಡಿದರು. ಅದು ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಅವ್ರು ಬೇಕಿತ್ತು. ಅವರನ್ನು ಭಾಳ ಪ್ರೀತಿ ಮಾಡೋ ಜನ ಇದ್ದರು. ಆದರೆ ಇವತ್ತು ಅವ್ರು ಇಲ್ಲ ಅನ್ನೋದು ಈ 2 ರಂಗಕ್ಕೂ, ವೃತ್ತಿ ರಂಗಭೂಮಿ ಆಗಿರಲಿ, ನಮ್ಮ ಧಾರವಾಡ ರಂಗಾಯಣಕ್ಕಾಗಿರಲಿ ಭಾಳ ಅನ್ಯಾಯ ಆಯಿತು ಅಂತ ಅನ್ಸತ್ತು. ಕೊನೆಯದಾಗಿ ಧಾರವಾಡ ರಂಗಾಯಣ ಬಡವಾಗಿತ್ತು. ರಾಜು ತಾಳಿಕೋಟಿ ಅವರು ಬಂದ ಮೇಲೆ ಅವರು ಅಧ್ಯಕ್ಷರಾಗಿ ಅವರು ಆಯ್ಕೆ ಆದಮೇಲೆ ಏನಾದರೂ ಬೆಳವಣಿಗೆ ಮಾಡಬೇಕಂತ ಎಷ್ಟೋ ಕನಸುಗಳನ್ನ ಇಟ್ಕೊಂಡು ಬಂದಿದ್ದರು. ಬಟ್ ಈ ಒಂದು ಘಟನೆಯಿಂದ ಧಾರವಾಡ ರಂಗಾಯಣ ಮತ್ತೆ ಬಡವಾಯ್ತು. ಹೌದು, ನಿಜವಾಗ್ಲೂ ಬಡವಾತು. ಬಡವ ಅಂದರೆ ಹೆಂಗೆ,
ಕಾರ್ಯಕ್ರಮಗಳನ್ನ ಶುರು ಮಾಡಿ ಅದು ಮಾಡಿ ನನಗೆ ಹೇಳಿದರು. ನನಗೆ ಶನಿವಾರ ಬೆಟ್ಟದಾಗ ಏನು ಹೇಳಿದರು, ಅವರು ಪ್ರಭು ಇನ್ನೊಬ್ಬರು ನಮ್ಮ ಕಲಾವಿದರಿದ್ದರು, ನೀವು ಒಂದು ಜನಪದ ನಾಟಕ ತೊಗೋಬೇಕು, ಕೃಷ್ಣ ಪಾರಿಜಾತ ಮಾಡಿಸ್ರಿ ಅಂತ. ಆಯ್ತು ರೀ ಮಾಡೋಣ ಅಂದಿದ್ದೆ. ಹಿಂಗೆ ಬಹಳ ಪ್ರೀತಿಯಿಂದ ಈಗ ರಂಗ ಚಟುವಟಿಕೆಗಳನ್ನು ಕಲಾವಿದರನ್ನು ತೊಗೊಂಡು ಆಯ್ಕೆ ಮಾಡ್ಕೊಂಡು ಇನ್ನೂ ಭಾಳ ದಿನ ಆಗಿಲ್ಲ. ಈಗಾಗಲೇ ಅವ್ರ ರಂಗ ತಾಲೀಮುಗಳದ್ದೆಲ್ಲ ಶುರುವಾಗಿದ್ವು. ಬೇರೆ ಬೇರೆ ನಿರ್ದೇಶಕರು ಬಂದು ಮಕ್ಕಳಿಗೆ ಬೆಳಗಿಂದ ಸಾಯಂಕಾಲವರೆಗೂ ಚಟುವಟಿಕೆ ಶುರುವಾಗಿದ್ದು. ಇನ್ನೂ ಬಹಳ ಒಳ್ಳೆಯ ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ರು ಅವರು. ದೇವ್ರಿಗೆ ಅದು ಸಹನ ಆಗಲಿಲ್ಲೇನೋ ಅಂತ ನಮಗನಿಸ್ತದೆ. ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಸೊ ಇದಿಷ್ಟು ವಿಶ್ವೇಶ್ವರಯ್ಯ ಅವರು ಹೇಳ್ತಿರುವಂಥದ್ದು. ರಾಜು ತಾಳಿಕೋಟೆಯವರನ್ನು ಕಳೆದುಕೊಂಡಂಥ ಇಡೀ ಒಂದು ಚಿತ್ರರಂಗ ಆಗಿರ್ಬೋದು ಮತ್ತು ರಂಗಕರ್ಮಿ ಈಗ ಸದ್ಯ ಬಡವಾಗಿದೆ. ಧಾರವಾಡ ರಂಗಾಯಣ ಕೂಡ ಈಗ ಸದ್ಯ ಬಡವಾಗಿದೆ ಮಾತುಗಳನ್ನು ಕೂಡ ಸದ್ಯ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.